ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಡಿಸಿ ಭೇಟಿ ಕೊಟ್ಟಿದ್ದಾರೆ. ಡಿಸಿ ಜಗದೀಶ್ ಘಟನಾ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿನ್ನೆ ತನಿಖೆಗೆ ಸರ್ಕಾರ ಆದೇಶಿಸಿತ್ತು. ಸರ್ಕಾರದಿಂದ ತನಿಖೆಗೆ ಆದೇಶದ ಬೆನ್ನಲ್ಲೇ ಈಗ ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಡಿಸಿ ಭೇಟಿ ಕೊಟ್ಟಿದ್ದಾರೆ ಕ್ರೀಡಾಂಗಣಕ್ಕೆ. ಘಟನೆ ನಡೆದಂತ ಸ್ಥಳ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. 11 ಜನ ಮೃತಪಟ್ಟಿದ್ದಾರೆ ಘಟನೆಯಲ್ಲಿ. 47 ಜನ ಆಸ್ಪತ್ರೆ ಪಾಲಾಗಿದ್ದಾರೆ. ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಘಟನೆಯ ಬಗ್ಗೆ. ಯಾರು ಹೊಣೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಕೊಟ್ಟಿದೆ. ಈಗ ತನಿಖೆ ಶುರುವಾಗಿದೆ. ಮತ್ತೊಂದು ಕಡೆ ಪೊಲೀಸರು ಕೂಡ ತನಿಖೆ ಕೇಸನ್ನ ಹಾಕೊಂಡು ತನಿಖೆ ಶುರು ಮಾಡಿದ್ದಾರೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಜನರಿಂದ ತುಂಬಿ ಹೋಗಿದ್ದ ಜಾಗ ಇದು. ನಿನ್ನೆ ಸರಿಯಾದ ವ್ಯವಸ್ಥೆ ಆಗದೆ ಇದ್ದದ್ದೇ ಈ ದುರಂತಕ್ಕೆ ಕಾರಣವಾಗುವುದು. 30,000 ಜನರು ಕೂರಬಹುದಾದಂತ ಈ ಸ್ಟೇಡಿಯಂನಲ್ಲಿ ಕೂರೋದಕ್ಕೆ ಅಂತ ರೆಡಿಯಾಗಿ ನಿಂತದ್ದು 3 ಲಕ್ಷ ಜನ. ಆ ಜನರನ್ನ ಲಕ್ಷ ಜನರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋ ಪ್ರಶ್ನೆಗೆ ಉತ್ತರ ಇರಲಿಲ್ಲ ಯಾರ ಹತ್ರ. ಸ್ಟೇಡಿಯಂನ ಒಳಗಡೆ ಎಂಟ್ರಿ ಫ್ರೀ ಅಂದ ತಕ್ಷಣ ಎಲ್ಲರೂ ನುಗ್ಗಿದ್ರು. ಅದ್ರ ಬಗ್ಗೆನೂ ಕ್ಲಾರಿಟಿ ಇರಲಿಲ್ಲ. ಟಿಕೆಟ್ ಅನ್ನ ಹೇಗೆ ಕೊಡಬೇಕು, ಆನ್ಲೈನಲ್ಲಿ ಕೊಡಬೇಕಾ, ಅಲ್ಲಿ ಬಂದವರಿಗೆ ಟಿಕೆಟ್ ಕೊಡಬೇಕಾ, ಅದಕ್ಕೊಂದಷ್ಟು ರೇಟ್ ಫಿಕ್ಸ್ ಮಾಡಬೇಕಾ, ಫ್ರೀ ಆಗೇ ಕೊಡಬೇಕಾ, ಮೊದಲು ಬಂದವರಿಗೆ ಆದ್ಯತೆ ಅಂತ ಹೇಳಬೇಕಾ, ಇದರ ಬಗ್ಗೆ ಕ್ಲಾರಿಟಿನೇ ಇರಲಿಲ್ಲ. ಅಲ್ಲಿ ಫಸ್ಟ್ ಏಡ್ ವ್ಯವಸ್ಥೆನೇ ಇರಲಿಲ್ಲ. ಮ್ಯಾಚ್ ನಡೆಯುವಾಗ ಮೆಡಿಕಲ್ ಸೆಂಟರ್ ಓಪನ್ ಇರುತ್ತೆ. ನಿನ್ನೆ ಇಷ್ಟು ದೊಡ್ಡ ಈವೆಂಟ್ ಇದೆ ಅಂದಾಗ್ಲೂ ಅಲ್ಲಿ ಡಾಕ್ಟರ್ ಇರಲಿಲ್ಲ, ಮೆಡಿಸಿನ್ ಇರಲಿಲ್ಲ. ಅಲ್ಲಿಗೆ ಒಂದು ಬೇಸಿಕ್ ವ್ಯವಸ್ಥೆ ಮಾಡೋದಕ್ಕೂ ಕೂಡ ಕ್ರಿಕೆಟ್ ಮಂಡಳಿ ಎಡವಿತು, ಸರ್ಕಾರ ಎಡವಿತು ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಬಂದು ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರಲ್ಲ, ನಿನ್ನೆ ಇಷ್ಟೊತ್ತಿಗೆ ಯಾರಿದ್ರು ಅಲ್ಲಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.